ಧನವೇ ವಶೀಕರಣವಾಗಬೇಕು ಅಂತಂದರೆ ದುಡ್ಡು ನೀವು ಎಷ್ಟು ಖರ್ಚು ಮಾಡ್ತು ಅಂತಂದರೂ ಕೂಡ ಖರ್ಚು ಆಗಬಾರ್ದು, ಬರ್ತಾನೇ ಇರಬೇಕು ಅನ್ನೋದಿತ್ತು ಅಂತಂದರೆ ಈ ಒಂದು ಸರಳವಾದಂಥ ತಂತ್ರವನ್ನು ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡುವಂಥ ಒಂದು ಶಕ್ತಿ ಭಗವಂತ ನಿಮಗೆ ಕೊಡ್ತಾನೆ. ಅದು ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿದ್ಮಹೇ ವಿಷ್ಣುಪತ್ನಿ ಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಮಲಮೂತ್ರ ವಿಸರ್ಜನೆ ಎಕ್ಸಾಂಪಲ್ ಏನಂತ ಮೂತ್ರ ಕಟ್ಟುವಂಥ ತುಂಬ ಸಮಸ್ಯೆ, ತುಂಬ ಏನಂತ ಬ್ಲ್ಯಾಡರೆಲ್ಲ ಫಿಲ್ ಆಗುತ್ತೆ, ಆದರೆ ಹೊರಗಡೆ ಬರೋದಕ್ಕೆ ಆಗಲ್ಲ. ಈ ಥರ ಒಂದು ಸಮಸ್ಯೆ ಇತ್ತು, ತುಂಬ ದೊಡ್ಡ ಸಮಸ್ಯೆ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಯಾವ ಒಂದು ಮುದ್ರೆಯನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಿತ್ತು ಅಂತಂದರೆ, ಮಲಮೂತ್ರ ಸಂಪೂರ್ಣವಾಗಿ ವಿಸರ್ಜನೆ ಆಗಬೇಕು, ಚೆನ್ನಾಗಿ ಸರಾಗ ಹೋಗಬೇಕು ಅಂತಂದರೆ ನೋಡಿ, ಪೃಥ್ವಿ ಮುದ್ರೆಯನ್ನು ಮಾಡಿ. ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು, ತೋರ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳನ್ನು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಗೊತ್ತಲ್ಲ, ಇದು ಪೃಥ್ವಿ ಮುದ್ರೆ. ಅದೆಲ್ಲ ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು. ಇನ್ನು 10 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು, ಮಲಮೂತ್ರ ವಿಸರ್ಜನೆ ಸರಾಗವಾಗಿ ಆಗ್ತಾ ಬರುತ್ತೆ. ಇದನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಮತ್ತು ಇನ್ನು ಇದೆ 22ನೇ ತಾರೀಕು, ಸೆಪ್ಟೆಂಬರ್ 22ನೇ ತಾರೀಕು ಆನ್ಲೈನ್ ಕ್ಲಾಸ್ ಇದೆ. ಇದೇನು ಅಂತಂದರೆ, ನೆಗೆಟಿವ್ ಎನರ್ಜಿ ಯಾವ ರೀತಿ ನಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ, ಆತ್ಮದಲ್ಲಿ, ಮನಸ್ಸಿನಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿನ ಕಿತ್ತು ಬಿಸಾಕುವಂಥದ್ದು, ಬ್ಲ್ಯಾಕ್ ಮ್ಯಾಜಿಕ್ಕನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಬಿಡ್ಬೋದು. ನೀವೇ ಆ ಒಂದು ಮತ್ತೆ ಪದೇ ಪದೇ ಮಾಡಿಸ್ತಾ ಇರ್ತಾರೆ ಇಂಥವರೆಲ್ಲ, ಅಂಥದ್ದನ್ನೆಲ್ಲ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಬಿಡ್ಬೋದು. ಅದಕ್ಕೋಸ್ಕರ ಯಾವ ಒಂದು ಕ್ರಿಯೆಯನ್ನು ಮಾಡಬೇಕು ಅನ್ನೋದನ್ನು ನಾನು ಆನ್ಲೈನ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಮನೆಯಲ್ಲೇ ನೀವು ಜಾಯ್ನ್ ಆಯಿತು ಅಂದರೆ ಮನಮಂದಿ ಎಲ್ಲ ಕೂತ್ಕೊಂಡು ಆ ಒಂದು ಕ್ಲಾಸಸ್ಸನ್ನು ಅಟೆಂಡ್ ಮಾಡಿ ನೀವು ನಿಮ್ಮ ಒಂದು ಜೀವನವನ್ನು ಉತ್ತಮವಾಗಿ ಬಳಸ್ಕೊಳ್ಬೋದು. ಯಾಕಂದರೆ ನೆಗೆಟಿವ್ ಎನರ್ಜಿ ಬಂತಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್, ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಬರುತ್ತೆ, ಕೋರ್ಟ್ ಕಚೇರಿಗಳ ಸಮಸ್ಯೆ ಬಂದುಬಿಡುತ್ತೆ. ಥರ ಅದಕ್ಕೋಸ್ಕರ ಕೆಟ್ಟ ಸಹವಾಸ ಸೇರಬಾರ್ದು ಅಂತಾನೆ. ಅವ್ನು ಕೆಟ್ಟ ಸಹವಾಸ ಏನೂ ಇಲ್ಲ, ಬಟ್ ಆತ ಕೆಟ್ಟ ಹುಡುಗ ಇರ್ತಾನೆ, ಅವನು ಈತನಿಗೆ ಹಾನಿ ಮಾಡದೇ ಇರ್ಬೋದು, ಬಟ್ ಕೆಟ್ಟ ಸಹವಾಸ ಜೊತೆ ಆ ವೈಬ್ರೇಷನ್ ನಮಗೂ ತೊಂದರೆ ಆಗ್ತಾ ಬರುತ್ತೆ. ಗೊತ್ತೈತಲ್ಲ, ಹಾಗಾಗಿ ಅದು ಆಗಬಾರ್ದು. ಬ್ಲ್ಯಾಕ್ ಮ್ಯಾಜಿಕ್ ರಿಮೂವಲ್ ಕ್ಲಾಸಸ್ಸು ಅದನ್ನು ನೀವು ಅಟೆಂಡ್ ಮಾಡಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ. ಇನ್ನು ಜೀವನದಲ್ಲಿ ಏನು ಅಂತಂದರೆ, ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ. ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಜೀವನದಲ್ಲಿ ಎಲ್ಲ ರಿಟೈರ್ಡ್ ಆಗಿರ್ತಾರೆ, ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ, ಶತ್ರು ಬಾಧೆಗಳಿರುತ್ತೆ, ಕೋರ್ಟ್ ಕಚೇರಿಗಳ ಸಮಯ. ಇದಕ್ಕೆಲ್ಲ ಕಾರಣ ಏನು ಅಂತ ನಮ್ಮ ದೇಹದಲ್ಲಿರುವಂಥ ಚಕ್ರ. ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ, ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ. ಇದಕ್ಕೆ ನನಗೆ ಅನಾರೋಗ್ಯದ ಸಮಸ್ಯೆ ಬಂದುಬಿಡುತ್ತೆ. ಈ ಚಕ್ರಗಳ ಆಕ್ಟಿವೇಶನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು, ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗ್ತದೆ. ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ. ಚಕ್ರಗಳು ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ. ಅದಕ್ಕೋಸ್ಕರ ಅದನ್ನು ಮಾಡಬೇಕು. ಕುಂಡಲಿನಿ ಇನ್ನೊಂದು ಏನು ಅಂತಂದರೆ, ನಾವು ಈ ಸರಿ ಆಧ್ಯಾತ್ಮ ಪಯಣ ಅಂತ ಕೇರಳಗೆ ಕರ್ಕೊಂಡೋಗಿ, ಹೋದ ಸರಿನೂ ಕರ್ಕೊಂಡೋಗಿದ್ದೆ. ಒಂದು ವರ್ಷ ಆಯಿತು, ಒಂದು ವರ್ಷ ಗ್ಯಾಪ್ ಆಯಿತು, ಮತ್ತು ಇವಾಗ ಮತ್ತೆ ಕರ್ಕೊಂಡು ಹೋಗ್ತಾಯಿದ್ವಿ. ಅನಂತ ಪದ್ಮನಾಭಕ್ಕೆ ಕರ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ಹೋಗಿ ನೀವು ನಾನು ಹೇಳೋಂಥ ಸಮಯದಲ್ಲಿ ನಾನು ಹೇಳೋಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರ. ನಂಬರ್ 1. ಎಷ್ಟೊಂದು ಜನ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ. ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸ್ತೀವಿ. ಫ್ಯಾಮಿಲಿ ಜೊತೆ ಹೋಗಿರ್ತೀರ, ಆದರೆ ಗುರುಗಳ ಜೊತೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣುಮಾಯಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅಲ್ಲಿ ಹೋಗಿದ್ದಾರೆ. ಜೊತೆಗೆ ಗುರುವಾಯೂರಕ್ಕೆ ಕರ್ಕೊಂಡು ಹೋಗ್ತೀವಿ. ಮತ್ತು ಚೋಟಾಣಿ ಕೆರೆ, ಅಲ್ಲಿ ಮಾಟ ಮಂತ್ರ ವಾಮಾಚಾರ ಪ್ರಯೋಗ ಆಗಿತ್ತು, ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ ಅಂತ ಹೊರಟೋಗ್ಬಿಡ್ತದೆ ಇದೆಲ್ಲ. ಹಾಗಾಗಿ ಅದು ಅಧ್ಯಾತ್ಮ ಪಯಣಕ್ಕೆ ನೀವು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ, ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ. ಇನ್ನು ಧನವೇ ವಶೀಕರಣವಾಗಬೇಕು ಅಂತಂದರೆ, ದುಡ್ಡು ನೀವು ಎಷ್ಟು ಖರ್ಚು ಮಾಡ್ತು ಅಂತಂದರೂ ಕೂಡ ಖರ್ಚು ಆಗಬಾರ್ದು, ಬರ್ತಾನೇ ಇರಬೇಕು
ಅನ್ನೋದಿತ್ತು ಅಂತಂದರೆ ಈ ಒಂದು ಸರಳವಾದಂಥ ತಂತ್ರವನ್ನು ಮಾಡಿ ಕೋಟಿ ಸಂಪಾದನೆ ಮಾಡುವಂಥ ಒಂದು ಶಕ್ತಿ ಭಗವಂತ ನಿಮಗೆ ಕೊಡ್ತಾನೆ. ಅದು ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಒಂದು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಳ್ಳೋಣ. ಇನ್ನು ಧನವಶೀಕರಣ, ಕೋಟಿ ದುಡ್ಡು ಬರಬೇಕು, ಮತ್ತು ಎಷ್ಟೇ ದುಡ್ಡು ಖರ್ಚು ಮಾಡ್ತು ಅಂತಂದರೂ ಕೂಡ ದುಡ್ಡು ಬರ್ತಾನೇ ಇರಬೇಕು, ನಿಲ್ಲಬಾರದು ಅನ್ನೋಂಥದ್ದನ್ನು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಅದನ್ನು ನಾವು ಮಾಡ್ಕೊಳ್ಳೋಣ. ಹೇಗೆ ಅಂತ ನಾವು ನೋಡೋದಾಯಿತು ಅಂತಂದರೆ ನೋಡಿ ನೀವು ಲಕ್ಷ್ಮಿ ಎಲ್ಲಿರ್ತಾನೆ ಅಂತಂದರೆ ನಮ್ಮ ಗುಣದಲ್ಲಿರ್ತಾನೆ. ನೀವು ಕ್ಯಾರೆಕ್ಟರ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಸಾಕು, ನಿಮ್ಗೆ ದುಡ್ಡು ಬರ್ತಾನೆ ಇರುತ್ತೆ. ಗೊತ್ತಲ್ಲ, ಒಂದು ಮೊದಲನೇ ಕ್ಯಾರೆಕ್ಟರ್ ಏನು ಅಂತಂದರೆ ಯಾವುದೇ ಕಾರಣಕ್ಕೂ ನಾನು ಸಾಲ ಮಾಡಲ್ಲ ಅನ್ನೋವಂಥದ್ದು ಒಂದು ಕ್ಯಾರೆಕ್ಟರ್ ನೀವು ಜೀವನದಲ್ಲಿ ಅಳವಡಿಸ್ಕೊಬಿಡ್ತು ಅಂದರೆ, ನಿಮ್ಮ ಮಕ್ಳಿಗೆ ಹೇಳ್ಕೊಡ್ತು ಅಂತಂದರೆ ಯಾವುದೇ ಕಾರಣ ಪ್ರಾಣ ಹೋದರೂ ಇನ್ನೊಬ್ರು ಕೈ ಚಾಚಬೇಡ ಅಂತ ಅಂದ್ಬಿಡ್ತು ಅಂತಂದರೆ ಅವನೇನು ಮಾಡ್ತಾನೆ, ಯಾರ ಹತ್ರನೂ ಕೈ ಚಾಚಲ್ಲ. ನಂಬರ್ 1, ಅವನು ನನಗೆ ಸಮಸ್ಯೆಗೆ ಬೇಕಾಗುತ್ತೆ ಅಂತ ಕೂಡಿಡೋವಂತಹ ಒಂದು ಗುಣ ಬಂದ್ಬಿಡುತ್ತೆ ಆತನಿಗೆ. ಗೊತ್ತಾಯ್ತಲ್ಲ, ನೀವು ಹೆಚ್ಚು ವಿದ್ಯೆಯನ್ನು ಕಲಿಸಿ. ವಿದ್ಯೆ ಅಂದರೆ ಪುಸ್ತಕದ ಬದನೆಕಾಯಿ ಅಲ್ಲ. MBA, ಅದು MBA ಮತ್ತು BCom, MCom, MSc ಅದಲ್ಲದೆ ನೀವು ಅಲ್ಲಿ ಓದ್ತು ಅಂತಂದರೆ ನೀವೇನು MCom ಇದೆಲ್ಲ ಓದ್ತು, ಇಷ್ಟಪ್ಪ ಬುಕ್ ಇರುತ್ತೆ. ಆ ಬುಕ್ಕನ್ನೆಲ್ಲ ಓದಿ ತಿಳ್ಕೊಳ್ಳೋದು, ಎಕ್ಸಾಮ್ ಬರೋದು, ಪಾಸದು. ಅದೇ ಸಪ್ರೇಟಾಗಿ ಕೆಲವೊಂದಾರು ಬುಕ್ಕುಗಳಿದ್ದಾವೆ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗಂತ ಬುಕ್ಕುಗಳಿದ್ದಾವೆ. ಅದನ್ನು ಓದೋದಕ್ಕೆ ಹೇಳಿತು, ಓದಿ ನೀವು ಹಣ ಸಂಪಾದನೆ ಮಾಡುವುದು ಹೇಗೆ ಅನ್ನುವಂಥ ಪುಸ್ತಕಗಳು ತೊಗೊಳ್ಳಿ, ಅದರಲ್ಲಿ ಓದಿ. ಅದರಲ್ಲಿ ಒಂದು ಪೆನ್ಸಿಲ್ ತೊಗೊಂಡು ನಿಮಗೆ ಬೇಕಾಗಿರೋ ಪಾಯಿಂಟ್ಸ್ನೆಲ್ಲ ಅಂಡರ್ಲೈನ್ ಮಾಡ್ಕೊಳ್ಳಿ. ಪ್ರತಿದಿನ ಅಂಡರ್ಲೈನ್ ಮಾಡಿರೋದು ಮಾತ್ರ ನೋಡಿ, ಹೆಂಗೆ ದುಡ್ಡು ಬರುತ್ತೆ ನೀನು ನೋಡಿ. ಗೊತ್ತಲ್ಲ, ಹಾಗಾಗಿ ಅದನ್ನು ನೀವು ಮಾಡ್ಕೋಬೇಕಾಗತ್ತೆ. ಖಂಡಿತವಾಗ್ಲೂ ಕೂಡ ನಿಮಗೆ ನೀವು ಕ್ಯಾರೆಕ್ಟರ್ನ ಚೇಂಜ್ ಮಾಡ್ತು ಅಂತಂದರೆ ಸಾಕು, ನಿಮಗೆ ಕೋಟಿ ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಅದಕ್ಕೆ ವಿದ್ಯೆ ಕಲಿತಂತಹ ಒಂದು ಮನುಷ್ಯ ಎಂದಿಗೂ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗೆ ಪರದಾಡುವುದಿಲ್ಲ. ವಿದ್ಯೆ ಅಂತಂದರೆ ಏನು? ಸಂಪಾದನೆ ಮಾಡ್ತಾನೆ, ಅವನಿಗೆ ಅದನ್ನು ಉಪಯೋಗಕ್ಕೆ ಬರಲಿಲ್ಲ ಅಂತಂದರೆ ಅವನು ಅವಿದ್ಯಾವಂತ. ಅವನು ಡಬಲ್ ಡಿಗ್ರಿನೇ ಮಾಡಿರ್ಬೋದು. 1 ಕೋಟಿ ಅವನು ಕೊಡ್ತು ಅಂತಂದರೆ ಅವನು ಸರಿಯಾಗಿ ನಿಭಾಯಿಸಿ 1 ಕೋಟಿನ 10 ಕೋಟಿ ಮಾಡಲಿಲ್ಲ ಅಂತಂದರೆ ಅವನು ಅವಿದ್ಯಾವಂತ, ಅನ್ಎಜುಕೇಟೆಡ್ ಇನ್ ಮನಿ ಮ್ಯಾನೇಜ್ಮೆಂಟ್ ಅಂತ. ಗೊತ್ತಲ್ಲ, ಹಾಗಾಗಿ ನೀವು ಏನು ಮಾಡಬೇಕು ಮೂಲವಾಗಿ, ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ. ಗುರುಗಳೇ, ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ. ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಬಿಡಿ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ 2 ಮಾತಿಲ್ಲ ಅಲ್ಲ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರಕ್ಕೆ ಮುಟ್ಟು, ಕಟ್ಟು, ಚಟ್ಟು, ಮಡಿ, ಮೇಲ್ಗೆ, ಸುತ್ಕ, ಗೀತ್ಕ, ವೆಜ್ಜು, ನಾನ್ ವೆಜ್ಜು, ಜಾತಿ ಗೀತಿ, ದಿಕ್ಕು ಆ ಥರದ್ದೇನಿಲ್ಲ. ಇಟ್ಟ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಅದಕ್ಕೆ ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾದರೂ ಕೂಡ ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ. ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತು ಬಿಡಿ ಸಂಪೂರ್ಣವಾಗಿ. ಇದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ತೆಗೆದುಕೊಂಡು ಹೋಗಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು. ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ. ಸಾಲಗಳೆಲ್ಲ ತೀರೋಗ್ಬಿಡುತ್ತೆ. 3 ಅಮಾವಾಸ್ಯೆ ಕಳೆದ 6 ತಿಂಗಳ ಒಳಗಡೆ ಎಷ್ಟೊಂದು ಬಗೆಯ 50% ತಿಳಿಬಿಡಿ, ನೀವು ಎಷ್ಟೊಂದು ರಿಲೀಫ್ ಆಗಿಬಿಡ್ತೀರ. ಅದೆಲ್ಲ ಎಷ್ಟೊಂದು ಜನ ಯಂತ್ರ ತೆಗೆದುಕೊಂಡು ಸೆಟ್ ತೊಗೊಂಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಮಕ್ಳಿಗೆ ಓದಿಸಿದ್ದಾರೆ, ಮಕ್ಳಿಗೆ ಮದುವೆ ಮಾಡಿದ್ದಾರೆ, ಫಾರಿನಲ್ಲೆಲ್ಲ ಇದ್ದಾರೆ. ನಿಮಗೂ ಹಂಗೆ ಆಗಬೇಕಲ್ವ? ಅದಕ್ಕೋಸ್ಕರ ಈ ಅಷ್ಟಲಕ್ಷ್ಮಿ ಅಂತನ್ನ ಮನೆ ಪ್ರತಿಷ್ಠಾಪನೆ ಮಾಡಿ, ತುಂಬ ಚೆನ್ನಾಗುತ್ತೆ. ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ, ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಅನ್ನೋದನ್ನು ನಾನು ನೀವು ತಿಳ್ಕೊಬಿಡ್ತು ಅಂತಂದರೆ ಸಾಕು. ನಾನು ತಿಳಿಸ್ಕೊಟ್ಟಿದ್ದೀನಿ,
ಮಾಡಿ. ವಿದ್ಯೆ ಕಲಿಬೇಕು. ಮನಿ ಮ್ಯಾನೇಜ್ಮೆಂಟ್, ದುಡ್ಡು ಸಂಪಾದನೆ ಮಾಡುವುದು ಹೇಗೆ ಅಂತ ಯೋಚನೆ ಮಾಡೋದು ಒಂದು ವಿದ್ಯೆ ಆಯಿತು ಅಂತಂದರೆ, ದುಡ್ಡು ಬಂದಾದ ಮೇಲೆ ಅದನ್ನು ಹೇಗೆ ಸದ್ವಿನಿಯೋಗ ಪಡಿಸಿಕೊಳ್ಳಬೇಕು ಅನ್ನುವಂಥದ್ದು ಕೂಡ ಒಂದು ಅದ್ಭುತವಾದಂತಹ ಒಂದು ವಿಚಾರ, ಅದು ಕೂಡ ಒಂದು ಜ್ಞಾನ. ದುಡ್ಡು ಬಂದ್ಬಿಡುತ್ತೆ, ಅದನ್ನು ಹೆಂಗೆ ಮಾಡ್ತೀರಾ? ಕಷ್ಟಪಟ್ಟು ಒಂದು 3 ವರ್ಷ ಕಷ್ಟಪಟ್ಟು ಒಂದು ಪ್ರಾಜೆಕ್ಟ್ ಮಾಡಿ 1 ಕೋಟಿ ಸಂಪಾದನೆ ಮಾಡಿರ್ತೀರಿ ಅಂದ್ಕೊಳ್ಳಿ. ಅದಾದಮೇಲೆ 1 ಕೋಟಿ ಬರುತ್ತೆ, ಎಲ್ಲ ಬರೀ ಒಂದು 15 ದಿನ 1 ತಿಂಗಳಲ್ಲೆಲ್ಲ ಖರ್ಚು ಮಾಡಿಬಿಡ್ತು ಅಂತಂದರೆ 3 ವರ್ಷ ಶ್ರಮ ಪಟ್ಟಿದ್ದು ವೇಸ್ಟ್ ಆದಂಗೆ. ಅದನ್ನು ಹೆಂಗೆ ಬಳಸ್ಕೋತೀರಾ? ಆ 1 ಕೋಟಿನ 3 ಕೋಟಿ ಮಾಡೋದು ಹೆಂಗೆ ಅನ್ನುತ್ತಿದ್ದೀವಿ. ಇವಾಗ ದುಡ್ಡು ಸಂಪಾದನೆ ಮಾಡೋದು ಒಂದೇ ಅಲ್ಲ ವಿಚಾರ. ಇಲ್ಲಿ ದುಡ್ಡನ್ನ ಸಂಪಾದನೆ ಮಾಡೋದೊಂದು ಹೇಗೆ ಅಂತ ಅನ್ನೋಂಥ ಒಂದು ಪ್ಲ್ಯಾನ್ ಮಾಡಬೇಕು. ಮತ್ತು ದುಡ್ಡು ಬಂದಾಗ ಅದನ್ನು ಸದ್ವಿನಿಯೋಗ, ಬರೀ ಅದನ್ನು ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋದಲ್ಲ, ನೀವು ಎಂಜಾಯ್ ಮಾಡೋದು, ನೀವು ಅದನ್ನು ಎಂಜಾಯು ಕೂಡ ಮಾಡಬೇಕು. ನೀವು ಕೋಟಿಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ. ಕೋಟ್ಯಾಂತರ ರೂಪಾಯಿ ಇರುವಂಥವ್ರು ಕೂಡ ಕೋಟಿಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ. ಅವರು ಸದ್ವಿನಿಯೋಗ ಮಾಡಬೇಕು, ಗೊತ್ತಾಯ್ತಾ? ಅದನ್ನು ಪ್ಲ್ಯಾನ್ ಮಾಡಬೇಕು. ಪ್ಲ್ಯಾನ್ ನಂಬರ್ 1 ಏನು ಅಂತ, ದುಡ್ಡು ಹೆಂಗೆ ಸಂಪಾದನೆ ಮಾಡಬೇಕು. ಆ ದುಡ್ಡು ಬಂತು ಅಂದರೆ ಯಾವುದಕ್ಕೆ ನಾವು ಅದನ್ನು ಸದ್ವಿನಿಯೋಗ ಬಳಸ್ಕೋಬೇಕು ಸಮರ್ಥಕವಾಗಿ. ಬರೀ ಕುಡಿದು ತಿಂದು ಹಾಳು ಮಾಡಿ ಅಥವಾ ಇನ್ಯಾರೋ ಕಷ್ಟ ಅಂತ ಬಂದ್ಬಿಟ್ಟು ಅವ್ರು ಕೊಟ್ಬಿಟ್ಟು ಸಹಾಯ ಮಾಡಿ ಗ್ರೇಟ್ ಅನ್ಸ್ಕೊಳ್ಳೋದಲ್ಲ, ಗೊತ್ತಾಯ್ತಲ್ಲ? ಅದನ್ನು ಒಂದು ಪಾರ್ಟು. 3rd ಒನ್ ಏನು ಅಂತ ಅಂದರೆ, ಮೇಯ್ನಾಗಿ ನಿಮಗೆ ಬೇಕಾಗಿರೋದು ಏನು ಅಂತಂದರೆ, ಅದನ್ನು ಡಬಲ್ ಮಾಡೋದು ಹೆಂಗೆ, 1 ಕೋಟಿನ ಟ್ರಿಬಲ್ ಮಾಡೋದು ಹೆಂಗೆ ಅಂತ 3 ಥರ ಪ್ಲ್ಯಾನ್ ಇದ್ದವನು ಮಾತ್ರ ಮನಿ ಮ್ಯಾನೇಜ್ಮೆಂಟ್ ಮಾಡೋದನ್ನು ಕಲ್ತ್ಕೋತಾನೆ. ಅವನು ಸಕ್ಸಸ್ ಆಗ್ತಾನೆ, ಜೀವನದಲ್ಲಿ ಮುಂದೆ ಬರ್ತಾನೆ. ಇದನ್ನೇ ವಿದ್ಯೆ ಅನ್ನುವಂಥದ್ದು. ಈ ವಿದ್ಯೆ ಕಲಿತ ಮನುಷ್ಯ ಎಂದಿಗೂ ಕೂಡ ತನ್ನ ಜೀವನದಲ್ಲಿ ಸಮಸ್ಯೆಯನ್ನು ದುಡ್ಡಿನ ಸಮಸ್ಯೆಗೆ ಪರದಾಡುವುದೇ ಇಲ್ಲ ಅಂತಲ್ಲ, ಜೀವನದಲ್ಲಿ ಉಪವಾಸ ಬೀಳೋದಿಲ್ಲ. ಅದಕ್ಕಾಗಿ ನಾವು ಏನೋ ಒಂದು ವಿಶೇಷವಾದಂಥ ಒಂದು ವಿದ್ಯೆ, ಅದೇ ವಿದ್ಯೆ ಅಂತಂದರೆ ಮನಿ ಮ್ಯಾನೇಜ್ಮೆಂಟ್. ಆ ಮನಿ ಮ್ಯಾನೇಜ್ಮೆಂಟ್ ಹೇಗೆ ಅಂತ ನಾನು ಆನ್ಲೈನಲ್ಲಿ ಕಳಿಸ್ಕೊಡ್ತೀನಿ. ಮತ್ತು ಕುಂಡಲಿನಿ ಜಾಗೃತಿ ಆಗಬೇಕು. ಈ ಕುಂಡಲಿನಿ ಜಾಗೃತಿ ಆಗಬೇಕು ಅಂತಂದರೆ ನಾವು ಈ ಆಧ್ಯಾತ್ಮ ಪಯಣಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಕೇರಳ ಪ್ರವಾಸಕ್ಕೆ ಅನಂತ ಪದ್ಮನಾಭ ಸ್ವಾಮಿ, ಆ ಅನಂತ ಪದ್ಮನಾಭ ಸ್ವಾಮಿನ ನಾನು ಹೇಳಿರೋಂಥ ಒಂದು ಗಳಿಗೆ ನಾವೇ ಕರ್ಕೊಂಡು ಹೋಗ್ತೀವಿ. ಸರಿ ಹೋಗಿ ದರ್ಶನ ಮಾಡ್ತು ಅಂತಂದರೆ ಜೀವನ ನಿಮ್ಮ ಬಾಳು ಬಂಗಾರ ಆಗಿಬಿಡುತ್ತೆ. ಏನು ಹೇಳಿ, ನಿಮ್ಮ ಒಂದು ಬಾಳು ಬಂಗಾರ ಆಗುವುದರಲ್ಲಿ 2 ಮಾತಿಲ್ಲ. ನೀವು ಕೋಟ್ಯಾಧೀಶ್ವರ ಆಗ್ತೀರಾ. ನಮ್ಮ ಜೊತೆ ಗುರುಗಳ ಜೊತೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಹೋಗ್ಬೋದು, ಫ್ರೆಂಡ್ಸ್ ಜೊತೆ ಹೋಗ್ಬೋದು. ಗುರುಗಳ ಜೊತೆ ನೀವು ಹೋಗೋಕ್ಕೆ ಸಾಧ್ಯವೇ ಆಗೋದಿಲ್ಲ. ನಾನು ಅಂತಂದರೆ ನನ್ನಲ್ಲಿರುವಂಥ ಒಂದು ಜ್ಞಾನವೇ ಗುರು. ನಾನಲ್ಲಿ ಕೆಲವೊಂದು ತಂತ್ರವನ್ನು ಮಾಡ್ತೀನಿ, ಕೆಲವು ಮಂತ್ರವನ್ನು ಹೇಳ್ಕೊಡ್ತೀನಿ. ನಿಮ್ಮ ಸಮಸ್ಯೆಗಳು ಬಗೆಹರಿಬಿಡುತ್ತೆ. ಖುಷಿ ಇರುತ್ತೆ, ಸಂತೋಷ ಇರುತ್ತೆ, ಎಂಜಾಯ್ಮೆಂಟ್ ಇರುತ್ತೆ ಅಲ್ಲ. ಆ ಒಂದು ಇದಕ್ಕೆ ನೀವು ಒಂದು ಜಾಯ್ನ್ ಆಗಬೇಕು ಅಂತಲ್ಲ. ಜೊತೆಗೆ ಇನ್ನೊಂದೇನು ಅಂತಂದರೆ, ನೀವು ಈ ಕೋಟ್ಯಾಧಿಪತಿಗಳ ಆಗಬೇಕು ಅಂತಂದರೆ ಕೆಲವೊಂದರ ಸಣ್ಣ ಪುಟ್ಟ ತಂತ್ರವನ್ನು ಕೂಡ ನೀವು ಮಾಡಬೇಕು. ಬರೀ ಸಣ್ಣ ಪುಟ್ಟ ತಂತ್ರವನ್ನು ಮಾಡೋದಲ್ಲ, ಜೀವನದಲ್ಲಿ ನಾನು ಹೇಳುವಂಥದ್ದನ್ನು ಅಳವಡಿಸ್ಕೊಂಡ್ರೆ ಮಾತ್ರ ಕೋಟಿ ಬಂದ್ಬಿಡುತ್ತೆ. ನಾನೇನೋ ಒಂದು ತಂತ್ರ ಹೇಳ್ತೀನಿ, ಮಾಡಿಬಿಡುತ್ತೆ, ಕೋಟಿ ಬಂದ್ಬಿಡುತ್ತೆ ನಿಮಗೆ. ಬರೋದಂತೂ ಗ್ಯಾರಂಟಿ. ನಾನು ಹೇಳೋಂಥ ತಂತ್ರ ಅಷ್ಟಲಕ್ಷ್ಮಿ ಅಂತ ತಗೋತು ಅಂತಂದರೆ 100% ನಿಮ್ಗೆ ಬಂದೇ ಬರುತ್ತೆ. ಅದರಲ್ಲಿ 2 ಮಾತು ಇಲ್ಲವೇ ಇಲ್ಲ. ಬಟ್ ಅದನ್ನು ನೀವು ಸದ್ವಿನಿಯೋಗ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಯಾರೋ ಬಂದು ಮೋಸ ಮಾಡಿ ಕಿತ್ಕೊಂಡು ಹೊಟ್ಟೋಗ್ಬಿಡ್ತಾರೆ, ಗೊತ್ತಲ್ಲ. ತಂತ್ರ ಮಾಡಿದ್ರೆ ಸಾಕು ನಿಮ್ಗೆ ಕೋಟಿ ಬರ್ತದೆ. ಈ ಅಷ್ಟಲಕ್ಷ್ಮಿ ಅಂತ ಇಟ್ಟರೆ ಸಾಕು ನಿಮ್ಗೆ ಕೋಟಿ ಬಂದುಬಿಡುತ್ತೆ ನಿಮಗೆ ಅಂತ ನಾವು ಕೊಡೋವಂಥದ್ದು. ಬಟ್ ಅದನ್ನು ಹೆಂಗೆ ಮ್ಯಾನೇಜ್ಮೆಂಟ್ ಮಾಡೋಂಥದ್ದು ಇದೆಯಲ್ಲ, ಅದೇ ಅದ್ಭುತವಾದಂಥ ಒಂದು ವಿದ್ಯೆ. ಅದಕ್ಕೋಸ್ಕರ ಇವು ಏನು ಮಾಡಬೇಕು ಅಂತಂದರೆ 108 ಒಂದು ಕಾಯಿನನ್ನು ಇಡಬೇಕು. 108 ಒಂದು ಕಾಯಿನನ್ನು ಇಡಬೇಕು. ಇಟ್ಟು ನೀವೇನು ಮಾಡಿ ಅಂತಂದರೆ 108 ರುದ್ರಾಕ್ಷಿ ಸಣ್ಣದು ಇರುತ್ತೆ. 108 ರುದ್ರಾಕ್ಷಿ ಮಾಲೆಯನ್ನು ಆ ಒಂದು 108 ರೂಪಾಯಿಗೆ ಇಟ್ಟು ಒಂದು ಬೌಲಲ್ಲಿ ಅದರ ಮೇಲೆ ಇದನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕು. ಪ್ರತಿನಿತ್ಯ 108 ದಿನ ನೀವು ಪೂಜೆ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳ ಆಗದಲ್ಲಿ 2 ಮಾತಿಲ್ಲ ಅದಲ್ಲ. ಹಾಗೆ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ನಾನು ಹೇಳೋದನ್ನ ಬರೀ ತಂತ್ರ ಮಾಡಿದ್ರೆ ಕೋಟಿ ಬಂದೇ ಬರುತ್ತೆ. ನಾನು ಯಂತ್ರ ತೊಗೊಂಡು ಕೋಟಿ ಬಂದೇ ಬರುತ್ತೆ. ಜೊತೆಗೆ ಅದನ್ನು ಬಳಸೋದು ಹೇಗೆ, ಅದನ್ನು 1ಕ್ಕೆ 10ರಷ್ಟು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ನೀವು ಆನ್ಲೈನ್ ಕ್ಲಾಸನ್ನು ಅಟೆಂಡ್ ಮಾಡಿ ಕುಂಡಲಿನಿ ಜಾಗೃತಿಯನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಬೇರೆಯವ್ರು ಮೋಸ ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ ಆಯ್ತಲ್ಲ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು
ತಂತ್ರದ ವಿಚಾರ, ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮ್ಮ ಹತ್ರ ತುಂಬ ಜಾತಕಗಳು ಬರ್ತಾ ಇರ್ತವೆ. ಗುರುಗಳೇ, ಮದುವೆ ಯಾವಾಗ ಮಾಡಬೇಕು, ನಮ್ಮ ಮಕ್ಳಿಗೆ ಇನ್ನೂ ಮದುವೆ ಆಗಿಲ್ಲ, ಮತ್ತು ಇವಾಗಿನ ಮದುವೆ ನೋಡ್ಬೋದಾ, ಜಾತಕ ಸರಿ ಹೊಂದುತ್ತೋ ಇಲ್ವೋ, ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ, ನಿಮ್ಮ ಹತ್ರ ಎಷ್ಟೊಂದು ಜಾತಕ, ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ. ಅದಕ್ಕೋಸ್ಕರ ನಾನೇ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೆ, ಅದೇ ಐಶ್ವರ್ಯ ಮ್ಯಾಟ್ರಿಮೋನಿ. ಈ ಐಶ್ವರ್ಯ ಮ್ಯಾಟ್ರಿಮೋನಿಗೆ ಬಂತು ಅಂತಂದರೆ, ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ಬರೋವಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ಟಾಗಿ ಈ ಥರ ಒಂದು 30-40 ಮದುವೆಗಳಾಗಿದ್ದಾವೆ. ಅದಕ್ಕೋಸ್ಕರ ಇದಕ್ಕೊಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತ ಖುಷಿ ಆಯಿತು. ಎಲ್ಲ ಕರೀತಾರೆ ನಮ್ಮನ್ನ, ಗುರುಗಳೇ ನಿಮ್ಮಿಂದ ಮದುವೆ ಆಯಿತು ಅಂದ ತಕ್ಷಣ ಒಂದು ಆನಂದ, ಖುಷಿ, ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ, ಮಾಡಿದ್ದೀನಿ ಕೂಡ. ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ, ಆ್ಯಪು ಕೂಡ ಇದೆ, ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಗೊತ್ತದೆ, ನಿಮಗೆ ಬರುತ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟ್ರಿಮೋನಿಗೆ ನೀವು ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ, ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು, ಮತ್ತು ಡಾಕ್ಟ್ರು, ಇಂಜಿನಿಯರು, ಬಿಸ್ನೆಸ್ ಮೆನ್ನು, ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೌರ್ಮೆಂಟ್ ಎಂಪ್ಲಾಯೀಸು, ಈ ಥರದವರೆಲ್ಲ ಸಿಗ್ತಾರೆ. ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ, ಇಲ್ಲ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಚೆನ್ನಾಗಿ ಆಗ್ತಕ್ಕ ಒಂದು ಸಮಾವೇಶ ಅಂತ ಮಾಡ್ತೀವಿ. ಸಮಾವೇಶದಲ್ಲಿ ವಧುಗಳು ಬರ್ತಾರೆ, ವರರು ಕೂಡ ಬರ್ತಾರೆ ಅಂತಲ್ಲ. ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡಿ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ, ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ. ಯಾಕಂದರೆ ಒಂದು ಹುಡುಗ ಬಂದರು ಏನು ಸೆಟ್ ಆಗಿಲ್ಲ, ಅಥವಾ ಒಂದು ಹುಡುಗಿ ನೋಡ್ತಾ ಇನ್ನೂ ಸೆಟ್ ಆಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರಿಗೆ ಹೋಗೋದು, ಇವ್ರನ್ನ ಒಂಥರ ನೋಡುವಂಥದ್ದು, ಸೆಟ್ ಆದ ಮೇಲೆ ಊಟಕ್ಕೆ ಹಾಕೋಣ, ಇಲ್ಲ ಅಂತಂದರೆ ಬೇಡ, ಇದ್ದದ್ದು ಏನೋ ನಾನಾ ರೀತಿ ಅಂತ ಒಂದು ಇದು ಮಿಸ್ಕನ್ಸೆಪ್ಷನ್ ಇದೆ. ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಒಂದು ತಂದೆ ತಾಯಿಗಳು, ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂವ್ ಆಗ್ತಾರೆ, ಇಲ್ಲ ಅಂತಂದರೆ ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಇದೆ. ಇದಕ್ಕೆ ಹೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ ತಿಳ್ಕೊಳ್ಳಿ. ಅದ್ರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಗೊತ್ತಲ್ಲ, ಇದು ವಿಶೇಷವಾದ ಒಂದು ಮ್ಯಾಟ್ರಿಮೋನಿ ಒಂದು ವಿಚಾರ, ವಧುವರರ ಮಾಹಿತಿ ಕೇಂದ್ರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ